ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜರ್ನಿ ವರದಿಗಾರ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಆಲಮಟ್ಟಿ ಜಲಾಶಯದ ವಿಚಾರದಲ್ಲಿ ಕೆಲವು ದಿನಗಳಿಂದ ರೈತರಲ್ಲಿದ್ದಂತಹ ಸಂತಸ ಮತ್ತೆ ಕುಗ್ಗುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಸುರಿತಿರುವ ಬಾಳೆ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಗೆ ಬಹಳಷ್ಟು ನೀರು ಬರ್ತಾ ಇತ್ತು. ಕೃಷ್ಣಾ ನದಿ ಇರುವಂತಹ ಆಲಮಟ್ಟಿ ಜಲಾಶಯಕ್ಕೆ ನೀರು ಬರ್ತಾ ಇರೋದ್ರಿಂದ ಒಂದು ರೀತಿ ರೈತರಲ್ಲಿ ಸಂತಸ ಏನಿತ್ತಪ್ಪ ಅಂದರೆ ಈ ಬಾರಿ ಆದರೂ ಬರಗಾಲದಿಂದ ತಪ್ಪಿಸ್ಕೊಳ್ಬೋದು, ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ ಅನ್ನೋ ಒಂದು ಭರವಸೆ ಇತ್ತು. ಯಾಕಂದರೆ ನೀರು ಅಷ್ಟು ಪ್ರಮಾಣದಲ್ಲಿ ಬರ್ತಾಯಿತ್ತು. ಕಳೆದ ಸೋಮವಾರ ಅಂದರೆ ಕಳೆದ ಸೋಮವಾರದಿಂದ ಇಲ್ಲಿವರೆಗೂ ನೀರಿನ ಪ್ರಮಾಣ ದುಪ್ಪಟ್ಟಾಗಿ ಬಂದಿರುತ್ತದೆ. ಅಂದರೆ ಪ್ರತಿ ವರ್ಷದ ಕಂಪೇರ್ ಮಾಡಿದರೆ ಈ ಬಾರಿ ನೀರಿನ ಪ್ರಮಾಣ ಲೇಟಾಗಿ ಬಂದರೂ ಸಹಿತ ಭಾಳಷ್ಟು ಬಂದಿದೆ. ಅದು ಒಂದು ರೀತಿಯಿಂದ ರೈತರಿಗೆ ಸಮಾಧಾನ ಇರುವಂಥದ್ದು. ಏನಂದರೆ ಕಳೆದ ಸೋಮವಾರ ಏನಿಷ್ಟಪ್ಪ ಅಂದರೆ ಸುಮಾರು 20 TMC ವರೆಗೆ ನೀರಿತ್ತು. ಅದರಲ್ಲಿ 17 TMC ಡೆಡ್ ಸ್ಟೋರೇಜ್ ಆದರೆ ಸುಮಾರು 3 TMC ನೀರನ್ನು ಮಾತ್ರ ಬಳಕೆಗೆ ಯೋಗ್ಯ ಇರುವಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿತ್ತು. ಹಾಗಾಗಿ ಒಂದು ರೀತಿಯಿಂದ ಆತಂಕ ಇತ್ತು, ಜಿಲ್ಲಾಡಳಿತಕ್ಕೂ ಆತಂಕ ಇತ್ತು, ಸರ್ಕಾರಕ್ಕೂ ಆತಂಕ ಇತ್ತು, ಮತ್ತು ರೈತರಿಗೆ ಈ ಭಾಗದ ಜನರಿಗೆ ಭಾಳಷ್ಟು ಆತಂಕ ಇತ್ತು. ಏನಂದರೆ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿಗೆ ಏನು ಮಾಡೋದು ವ್ಯವಸ್ಥೆ ಅಂತೇಳಿ. ಯಾಕಂದರೆ ಜುಲೈ ಕಳೀತಾ ಬಂದ ಸಹಿತ ಇನ್ನೂ ಇನ್ಫ್ಲೋ ಶುರುವಾಗಿಲ್ಲ ಅಂತೇಳಿ. ಪ್ರತಿ ವರ್ಷ ಹೆಂಗಂದ್ರೆ ಮೇ ಅಥವಾ ಜೂನಲ್ಲಿ ಇನ್ಫ್ಲೋ ಶುರು ಆಗುತ್ತೆ, ಒಳಹರಿವು ಶುರು ಆಗುತ್ತೆ. ಹಾಗಾಗಿ ಒಂದು ರೀತಿ ಆತಂಕ ಕಡಿಮೆ ಆಗ್ತಿರುತ್ತೆ. ಆದರೆ ಈ ಬಾರಿ ಜುಲೈ ಕಳೀತಾ ಬಂದರೂ ಸಹಿತ ಒಳಹರಿವು ಇರಲಿಲ್ಲ. ಹಾಗಾಗಿ ಒಂದು ರೀತಿ ಆತಂಕ ಇತ್ತು. ಅದಾದ ಬಳಿಕ ಕಳೆದ ಸೋಮವಾರದಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂತಹ ಭಾರಿ ಮಳೆಯ ಪರಿಣಾಮದಿಂದಾಗಿ ಸುಮಾರು 85 TMC ವರೆಗೂ ನೀರು ಬಂದಿದೆ. ಒಟ್ಟು 123 TMC ಸಾಮರ್ಥ್ಯ ಇರುವಂತಹ ಜಲಾಶಯ ಇದು. ಅದರಲ್ಲಿ 85 TMCಗೆ ನೀರು ಸಂಗ್ರಹವಾಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ರೀತಿಯಿಂದ ಜನರೆಲ್ಲ ಆತಂಕ ಏನಿತ್ತು ಅದು ದೂರವಾಗಿತ್ತು. ಇನ್ನೇನು ಮಳೆ ಇನ್ನೂ ಬರ್ತಾ ಇದೆ ಅಂಥೇಳಿ ಒಂದು ಆಶಾಭಾವನೆ ಇತ್ತು. ಆದರೆ ನಿನ್ನೆಯಿಂದ ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಪೂರ್ಣ ಬಂದ್ ಆಗಿರೋದ್ರಿಂದಾಗಿ ಬಹುತೇಕ ಇನ್ಫ್ಲೋ ಕಡಿಮೆ ಆಗ್ತಿದೆ. ಇವತ್ತು ಇನ್ನೂ ಕಡಿಮೆ ಆಗಿದೆ, ನಾಳೆ ಇನ್ನೂ ಕಡಿಮೆ ಆಗುತ್ತೆ. ಬಹುತೇಕ ಇನ್ನೂ ಮಳೆ ಆಗದೆ ಇದ್ದರೆ ಬಹುತೇಕ ಬಂದ್ ಆಗುತ್ತೆ. ಬಂದಾದರೆ ಹೆಂಗೆ ಅಂತೇಳಿ, ಯಾಕಂದರೆ ಬಹುತೇಕ ಏನು ಅಂತಂದರೆ ಜುಲೈ ಆಗಸ್ಟ್ವರೆಗೂ ನಮ್ಮಲ್ಲಿ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಇನ್ಫ್ಲೋ ಬರ್ತಾ ಇದ್ದರೆ ಅದನ್ನು ಕೃಷಿಗೆ ಬೇರೆ ಬೇರೆ ಕಾರ್ಯಕ್ಕೆ ಕೊಡೋದಕ್ಕೆ ಸಹಿತ ಸರ್ಕಾರಕ್ಕೆ ಅನುಕೂಲ ಆಗ್ತಾಯಿತ್ತು. ಜಲಾಶಯದ ಅಧಿಕಾರಿಗಳು ಸಹಿತ ಅದನ್ನು ವಾಟರ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಮಾಡ್ತಾಯಿದ್ರು. ಆದರೆ ಈ ಸರ್ತಿ ಇನ್ಫ್ಲೋನೇ ಕಡಿಮೆ ಆಗುವ ಕಾರಣದಿಂದಾಗಿ ಮತ್ತೆ ಹೇಗೆ ಮ್ಯಾನೇಜ್ ಮಾಡೋದು ಅಂಥೇಳಿ, ಒಂದು ಮುಂದಿನ ಬೇಸಿಗೆವರೆಗೂ ಸಹಿತ ಕುಡಿಯೋ ನೀರಿಗೆ ಕೊಡಲೇಬೇಕು, ಅದು ಅನಿವಾರ್ಯ ಇದೆ. ಜೊತೆಗೆ ಕೆರೆಗೆ ನೀರು ಕೊಡಬೇಕಾಗುತ್ತೆ. ಯಾಕಂದರೆ ಕೆರೆಗೆ ನೀರು ಕೊಟ್ಟರೆ ಗ್ರಾಮೀಣ ಭಾಗಕ್ಕೆ ನೀರು ಸಿಗುವಂಥದ್ದು. ಹಾಗಾಗಿ ಇದೆಲ್ಲವೂ ನೋಡಿಕೊಂಡು ಇದ್ರ ಜೊತೆಗೆ ಕೃಷಿಗೆ ಹೆಂಗೆ ಕೊಡೋದು ಅಂತೇಳಿ ಒಂದು ರೀತಿ ಆತಂಕ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಜನರಿಗೆ ಕುಡಿಯೋ ನೀರಿನ ಆತಂಕ ದೂರವಾಗಿದೆ. ಯಾಕಂದರೆ ಸುಮಾರು 85 TMC ವರೆಗೂ ನೀರು ಇರೋದ್ರಿಂದ ಬಹುತೇಕ ಕುಡಿಯೋ ನೀರಿಗೆ ವಿಜಯಪುರ ಬಾಗಲಕೋಟೆ 2 ಜಿಲ್ಲೆವರೆಗೂ ನೀರಿನ ಆತಂಕ ಕಡಿಮೆ ಆಗಿರುವಂಥದ್ದು. ಕುಡಿಯೋಕ್ಕೇನೂ ಸಮಸ್ಯೆ ಇಲ್ಲ. ಆದರೆ ಬೇರೆ ಕಾರ್ಯಕ್ಕೆ ಹೆಂಗೆ ಅನ್ನೋ ಪರಿಸ್ಥಿತಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ನಿನ್ನೆವರೆಗೂ ಆಶಾಭಾವನೆ ಇತ್ತು, ಇನ್ನಷ್ಟು ಮಳೆ ಬರುತ್ತೆ, ಬಹುತೇಕ ಜಲಾಶಯ ಭರ್ತಿ ಆಗುತ್ತೆ ಅಂತೇಳಿ. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ ಆಗಿರೋದ್ರಿಂದಾಗಿ ಇಲ್ಲೂ ಸಹಿತ ನಮಗೆ ಇನ್ಫ್ಲೋ ಬಹುತೇಕ ಕಡಿಮೆ ಆಗುತ್ತೆ. ಆಲಮಟ್ಟಿ ಜಲಾಶಯಕ್ಕಿಂತ ಹಿಂಭಾಗದಲ್ಲಿ ಬರುವಂತಹ ಹಿಪ್ಪರಗಿ ಜಲಾಶಯ ಸೇರಿದಂತೆ ಬೇರೆ ಬೇರೆ ಪ್ರದೇಶದಲ್ಲಿ ಸೇತುವೆಗಳಿಗೆ ಮುಳುಗೋಗಿದ್ವು, ಈಗ ಅವೆಲ್ಲ ಸಹಿತ ಓಪನ್ ಆಗಿದೆ. ಹಾಗಾಗಿ ಇನ್ಫ್ಲೋ ಬಹುತೇಕ ಇನ್ನೂ ಇಳಿತಾ ಬರುತ್ತೆ. ಅದರ ಜೊತೆಗೆ ಕೃಷ್ಣಾ ನದಿಯ ಉಗಮ ಸ್ಥಾನವಾಗಿರುವಂತಹ ಮಹಾಬಳೇಶ್ವರ, ಕೊಯ್ನಾ, ದೂದ್ಗಂಗಾ, ವೇದಗಂಗಾ ಇವೇನು ಉಪನದಿಗಳು ಮತ್ತು ಕೃಷ್ಣಾ ನದಿಯ ಉಗಮ ಸ್ಥಾನಗಳಿವೆ. ಇಲ್ಲೆಲ್ಲ ಸಹಿತ ಮಳೆಯ ಪ್ರಮಾಣ ಪೂರ್ತಿ ಕಡಿಮೆ ಆಗಿರೋದ್ರಿಂದಾಗ ಅಲ್ಲೂ ಸಹಿತ ಇನ್ಫ್ಲೋ ಬರೋದು ಬಹಳಷ್ಟು ಕಡಿಮೆ ಆಗಿರೋದ್ರಿಂದಾಗ ಇರೋ ನೀರನ್ನೇ ಉತ್ತಮವಾಗಿ ನಿರ್ವಹಣೆ ಮಾಡುವಂತಹ ಅನಿವಾರ್ಯತೆ ಈಗ ಅಧಿಕಾರಿಗಳಿಗೆ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.